ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನೆಕ್ಸ್ಟ್ ವಿಡಿಯೋ. ಸೊ ಈ ವಿಡಿಯೋ ಬಂದು ಕೆಸೆಟ್ 2021 ಕ್ವಶನ್ಸ್ ಮೇಲೆ. ಸೊ ಈಗ ನಡೀತಾ ಇರೋದು ಕೆಸೆಟ್ ಸೀರೀಸ್. ಯಾಕಂದರೆ ಕೆಸೆಟ್ ಎಕ್ಸಾಮ್ ನಮಗಿನ್ನ 1 ಮಂತ್ ಟೈಮ್ ಇದೆ. ಸೊ ಅದಕ್ಕೋಸ್ಕರ ನಾನು ಕೆಸೆಟಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಅಂದರೆ ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್ಸ್ ಮೇಲೆ ನಾನು ಆ ಕ್ವಶನ್ನ ತೊಗೊಂಡು ಆ ಟಾಪಿಕ್ ಮೇಲೆ ಸಿನಾಪ್ಸಿಸ್ಸು ಮತ್ತು ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತಾಯಿದ್ದೀನಿ. ಸೊ ಇಲ್ಲಿ ನಮಗೆ ಇರ್ತಕ್ಕಂಥ ಪ್ರಾಬ್ಲಮ್ ಬಂದು ಇದು: a coin placed on a rotating turntable just slips if it is placed at a distance of 4 cm from the center. If the angular velocity of the turntable is doubled, it will just slip at a distance of. So ಇಲ್ಲಿ ಡಿಸ್ಟೆನ್ಸ್ ಕೇಳಿದ್ದಾರೆ ಅವರು. The coin will just slips on the rotating table if and only if the value of static frictional force reaches to a limiting frictional force, so which is constant for the given system of a coin and rotating table. So ಇಲ್ಲಿ ಲೀನಿಯರ್ ಆ್ಯಂಗ್ಯುಲರ್ ಫೋರ್ಸ್ನ ನೋಡ್ತೀವಿ. ಸೊ ಇಲ್ಲಿ ರೊಟೇಟಿಂಗ್ ಫ್ರಿಕ್ಷನ್ ಬಂದು ದ ಲಿಮಿಟಿಂಗ್ ಫ್ರಿಕ್ಷನ್ ವಿ ಆರ್ ಅಪ್ಲೈಯಿಂಗ್. ಸೊ ನಾವು ದ ಎಫ್ ಎಲ್ ಈಕ್ವಲ್ಸ್ ಎಮ್ ಆರ್ ದ ಆ್ಯಂಗ್ಯುಲರ್ ವೆಲಾಸಿಟಿ, ಸೊ ದಟ್ಸ್ ದ ವೇ. ಸೊ ವಿ ಆರ್ ಯೂಸಿಂಗ್ ದ ಒಮೆಗಾ ಸ್ಕ್ವೇರ್, ಸೊ ವಿಚ್ ಈಸ್ ಫಾರ್ ಅ ಸಿಂಗಲ್ ಒನ್. ಸೊ ಇಲ್ಲಿ ಎರಡು ಸಿಸ್ಟಮ್ ಇರೋದ್ರಿಂದ ನಾವು ಎರಡು ಥರ ಯೂಸ್ ಮಾಡ್ತೀವಿ. ಒಂದು 1 ಅಂತ ತೊಗೊತೀವಿ, ಇನ್ನೊಂದು ರೇಡಿಯಸ್, ಇನ್ನೊಂದು 2 ಅಂತ ತೊಗೊತೀವಿ. ಸೊ ದಿಸ್ ಬೇಸ್ಡ್ ಆನ್ ಅ ಡಿಸ್ಟೆನ್ಸ್. ಸೊ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಡಿಸ್ಟೆನ್ಸ್. ಎಲ್ಲಿ ಸ್ಲಿಪ್ ಆಗ್ತಿದೆ ಟೇಬಲ್ಲು ಆ ಡಿಸ್ಟೆನ್ಸ್ನ ನಾವು ಫೈಂಡ್ ಔಟ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ನಮಗೆ ಎರಡು ವೇನ ತೊಗೊತೀವಿ. ಸೊ ಎಮ್ R1 W1 ಸ್ಕ್ವೇರ್ ಈಕ್ವಲ್ಸ್ ಎಮ್ R2 W2 ಸ್ಕ್ವೇರ್. ಸೊ ಇಲ್ಲಿ the value of static frictional force reaches to a limit frictional force which is constant. So ಅದು ಕಾನ್ಸ್ಟೆಂಟ್ ಆಗಿರುತ್ತೆ. that's the way we are writing this formula. So now we have to find the R2 which is slips. ಸೊ ಎಲ್ಲಿ ಸ್ಲಿಪ್ ಆಗ್ತಿದೆ ಅಂತ ನೋಡ್ತಾ ಇದ್ವಿ, ಆ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಎರಡು ಈಕ್ವೇಷನ್, ಇದನ್ನ ಈಕ್ವೇಷನ್ 1 ಅಂತ ತೊಗೊತೀನಿ. ಫ್ರಮ್ ಈಕ್ವೇಷನ್ 1 ಎಮ್ ಕ್ಯಾನ್ಸಲ್ ಆಗುತ್ತೆ. R1 W1 ಸ್ಕ್ವೇರ್ ಈಕ್ವಲ್ಸ್ R2 W2 ಸ್ಕ್ವೇರ್. ಸೊ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ R2, ಸೊ R2ನ ಮಾತ್ರ ಇಲ್ಲಿ ಇಟ್ಕೊತೀನಿ, ಮಿಕ್ಕಿದ್ನೆಲ್ಲ ಆ ಕಡೆ ಕಳಿಸ್ತೀನಿ. ಸೊ ಇಲ್ಲೇನಾಗುತ್ತೆ, R1 W1 ಡಿವೈಡ್ ಬೈ W2 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ದಿಸ್ ಇಸ್ ದ ಇಕ್ವೇಷನ್ ವಿ ಆರ್ ಗೆಟಿಂಗ್. ಸೊ ಇದನ್ನ ಇಕ್ವೇಷನ್ 2 ಅಂತ ತೊಗೊಳೋಣ. ಇಲ್ಲಿ ಒಮೆಗಾ ಬಂದು ಒಮೆಗಾನೇ ಇರುತ್ತೆ ಬಿಕಾಸ್ ಆಫ್ ಸಿಂಗಲ್ ಟರ್ನ್. ಸೊ ಇಲ್ಲಿ ಈಗ ನೆಕ್ಸ್ಟ್ ಏನಾದರೂ ಡಬಲ್ ಆಯಿತು ಅಂತಂದರೆ ದ ಆ್ಯಂಗ್ಯುಲರ್ ವೆಲಾಸಿಟಿ ಆಫ್ ದ ಟರ್ನ್ ಟೇಬಲ್ ಇಸ್ ಡಬಲ್ಡ್ ಅಂತಂದರೆ ಸೆಕೆಂಡ್ ಇದರಲ್ಲಿ 2W ಆಗುತ್ತೆ. ಇಲ್ಲಿ W1 ಬಂದು W ಆಗುತ್ತೆ, W2 ಬಂದಾನೆ ಒಮೆಗಾ 2 ಬಂದು 2 ಒಮೆಗಾ ಆಗುತ್ತೆ. ಸೊ ಇದನ್ನ ರೀಪ್ಲೇಸ್ ಮಾಡೋಣ. ಸೊ R1 ನಮಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಬಂದು ಸ್ಟಾರ್ಟಿಂಗ್ ಡಿಸ್ಟೆನ್ಸ್ ವಿ ಹ್ಯಾವ್ ಅ 4 ಸೆಂಟಿಮೀಟರ್. 4 ಒಮೆಗಾ ಡಿವೈಡ್ ಬೈ 2 ಒಮೆಗಾ ಸ್ಕ್ವೇರ್. ಸೊ ಒಮೆಗಾ ಗೆಟ್ ಕ್ಯಾನ್ಸಲ್, 2 to the 4 ಆಗುತ್ತೆ. 4 ಡಿವೈಡ್ ಬೈ 1/4, 4 ಇಂಟು 1/4 ಆಗುತ್ತೆ. ಸೊ 4 ಕ್ಯಾನ್ಸಲ್ ಆಗಿ ನಮಗೆ 1 ಉಳಿಯುತ್ತೆ. ಸೊ ಆನ್ಸರ್ ಬಂದು 1 ಸೆಂಟಿಮೀಟರ್. ಸೊ ಇದು ಬಂದು ಡಿಸ್ಟೆನ್ಸ್. ಥ್ಯಾಂಕ್ ಯು.